ನಮಸ್ಕಾರ, ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಸ್ವಲ್ಪ ಲೇಟ್ ಆಗಿದೆ, ಐ ಆಮ್ ಸಾರಿ ಫಾರ್ ದಟ್. ಟೆಲಿಗ್ರಾಮ್ ಚಾನೆಲ್ ಒಳಗೆ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೆ. ಸೊ ಮೇ ಬಿ ಇನ್ ದ ಆಫ್ಟರ್ನೂನ್ ಐ ಡಿಡ್ ಅಪ್ಲೋಡ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇವತ್ತಿನ ಕ್ಲಾಸ್ ಒಳಗೆ ಅದನ್ನ ಎಷ್ಟು ಬೇಕಾಗುತ್ತೋ ಅಷ್ಟು, ಸ್ವಲ್ಪ ಫಾಸ್ಟ್ ಹೋಗ್ತೀನಿ ಯಾಕಂದ್ರೆ ನೀವೇ ಹೇಳಿರ್ತೀರಿ ವಿಡಿಯೋ ಶಾರ್ಟ್ ಮಾಡ್ರಿ ಸರ್ ಅಂತ ಹೇಳಿ. 10 to 15 ಮಿನಿಟ್ಸ್ ಒಳಗೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಕಾನ್ಸಂಟ್ರೇಟ್ ನಾ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಯುವರ್ ಆನ್ಸರ್ ಶುಡ್ ಬಿ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ. ಕರೆಕ್ಟಾ ಸ್ಟೂಡೆಂಟ್ಸ್? ಈ ಆನ್ಸರ್ಸ್ ಮೇಲೆ ನೀವು ಹೆಂಗ್ ಭರೋಸೆ ಇಡಬಹುದು? ಸರ್ ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರ? ಇದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕೇಳಬೇಡ್ರಿ, ನಾನೇ ಹೇಳ್ತಿದ್ದೀನಿ. PUC ಬೋರ್ಡ್ನವರು ಏನ್ ಆನ್ಸರ್ಸ್ ಬಿಟ್ಟಿದಾರೋ ಅದನ್ನೇ ಆನ್ಸರ್ ಯೂಸ್ ಮಾಡಿರ್ತೀನಿ. ಅಂದ್ರೆ ಕಾಪಿ ಪೇಸ್ಟೇ ಮಾಡಿರೋದು. ನಾನು ನನ್ನ ಸ್ವಂತಿಕೆ ಇದ್ರೊಳಗೆ ಏನೇನೂ ಯೂಸ್ ಮಾಡಿಲ್ಲ, ಯಾಕಂದ್ರೆ ಇದ್ರೊಳಗೆ ರಿಸ್ಕ್ ತಗೊಳ್ಳೋಂಥದ್ದೇನೂ ಇಲ್ಲೇ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಆನ್ಸರ್ ಬರೀರಿ, ನಮಗೂ ಖುಷಿ ನಿಮಗೂ ಖುಷಿ ಮಾರ್ಕ್ಸ್ ಬಂದ್ರೆ. ಸೊ ಹಿಂಗಾಗಿ ಅದೇ ಆನ್ಸರ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋದು ಮೋಷನಲ್ EMF. See, I did discuss that the conductor will be in motion and the magnetic field will be at rest. The EMF induced in a conductor moving in a plane perpendicular to the magnetic field is called motional EMF. What is back EMF then? It is the EMF induced in itself. Tan coil odage induce ಮಾಡ್ಕೊಳ್ಳುವಂತದ್ದು. The rise of current through a coil is called back EMF. The EMF induced in a coil which opposes the rise of current is called back EMF. Then self-induction is a phenomena of induction of EMF in a coil due to change in current through it. ಅದೇ ರೀತಿ ಮ್ಯೂಚುವಲ್ ಇಂಡಕ್ಷನ್ ಏನಾಗುತ್ತೆ? ಪ್ರೈಮರಿ ಕಾಯಿಲ್ ಒಳಗೆ ಕರೆಂಟ್ ಚೇಂಜ್ ಆಗಿದ್ದು ಸೆಕೆಂಡರಿ ಒಳಗೆ ಬರಬೇಕು. ದ ಪ್ರೊಡಕ್ಷನ್ ಆಫ್ EMF induced in a coil due to change in current in a nearby coil. So these are the answers for first 4 questions. Let us proceed now. When is the flux maximum and zero? ನಿನ್ನೆ ಡಿಸ್ಕಸ್ ಮಾಡಿದ್ದೆ, ಒಂದು ಡಯಾಗ್ರಾಮ್ ಹಾಕಿದ್ದೆ ನಾನು. When theta is equal to 0, when theta is equal to 90 degree. The production of EMF in a circuit due to change in magnetic flux linked with is called electromagnetic induction. Define the SI unit of magnetic flux. ಅಂದ್ರೆ ವೆಬರ್ಸ್ ಅನ್ನ ಡಿಫೈನ್ ಮಾಡ್ರಿ ಅಂತ ಕೇಳಿದ್ದಾರೆ. ಓಕೆ, ಸಿ ಎಕ್ಸಾಮ್ ಒಳಗೆ ರೈಟ್ ದ SI ಯೂನಿಟ್ ಅಂತ ಕೇಳಿದಾಗ ಮತ್ತೆ ಡಿಫೈನ್ ಅಂತ ಕೇಳಿದಾಗ ಸ್ವಲ್ಪ ಹುಷಾರಾಗಿ ಬರೀಬೇಕು. ನಾನೇನ್ ಇನ್ಸಿಸ್ಟ್ ಮಾಡಿರ್ತೀನಿ ಅಂದ್ರೆ ರೈಟ್ ಅಂತ ಕೇಳಿದ್ರು ಡಿಫೈನ್ ಮಾಡ್ರಿ, ಡಿಫೈನ್ ಅಂತ ಕೇಳಿದ್ರು ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ, ಯು ವಿಲ್ ಗೆಟ್ ಮಾರ್ಕ್ಸ್. ಓಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ 1 weber ಪಾಸಿಂಗ್ ಥ್ರೂ ಎ ಕಂಡಕ್ಟಿಂಗ್ ಲೂಪ್ ಅಂಡ್ ರೆಡ್ಯೂಸ್ ಟು 0 ಅಟ್ ಎ ಯೂನಿಫಾರ್ಮ್ ರೇಟ್ ಆಫ್ 1 second. ದೆನ್ ಹೆನ್ರಿನ ಹೆಂಗ್ ಡಿಫೈನ್ ಮಾಡ್ತೀರಿ? ಹೆನ್ರಿ ಎಲ್ಲಿ ಬರುತ್ತೆ? ಮ್ಯೂಚುವಲ್ ಇಂಡಕ್ಷನ್ ಮತ್ತೆ ಸೆಲ್ಫ್ ಇಂಡಕ್ಷನ್ ಒಳಗೆ. ಮ್ಯೂಚುವಲ್ ಇಂಡಕ್ಷನ್ ಥ್ರೂ ಡಿಫೈನ್ ಮಾಡಿದ್ರಿ ಅಂದ್ರೆ there is a magnetic flux of 1 weber linked with it when the current of 1 ampere is causing it. So this is what is referred as henries. Athwa you can also define it as E is equal to minus of m into di by dt ತಗೊಳ್ರಿ. Or I can tell that this implies m is now equal to minus of E divided by di by dt. ಸೊ 1 volt EMF ಇಂಡ್ಯೂಸ್ ಆಗುತ್ತೆ ಯಾವಾಗ 1 ampere per second ನ ಕರೆಂಟ್ ಚೇಂಜ್ ಆದಾಗ. ಹಿಂಗ್ ಬರೆದ್ರು ನಡೀತದೆ. ಓಕೆ, ದೆನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ Faraday's law of electromagnetic induction. We have discussed already in yesterday's class. The magnitude of induced EMF in a circuit equal to time rate of change in magnetic flux. E is equal to d phi by dt. Phi B is nothing but magnetic flux. ಹೆಂಗ್ ಬರೆದ್ರು ನಡೀತು, ಫೈ ಅಂತ ಬರೆದ್ರು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಾರ, ನೋ ಪ್ರಾಬ್ಲಮ್. ದೆನ್ ಎ ವೆರಿ ಇಂಪಾರ್ಟೆಂಟ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ ಅಂಡ್ ರೈಟ್ ದ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಸಿ ಸ್ನೆಲ್ಸ್ ಲಾ ವಿಲ್ ಟೆಲ್ ಯು ವೈ ದ ಅಪೋಸಿಷನ್ ಇಸ್ ದೇರ್. ಅಂದ್ರೆ when an EMF is generated by a coil in a magnetic flux according to Faraday's law, the polarity of induced EMF is such that it produces a current that field opposes the change produced in it. Okay, so E is equal to minus of n into d phi by dt ಒಳಗೆ ನೆಗೆಟಿವ್ ಸೈನ್ ಯಾಕಿದೆ ಅಂತ ಹೇಳಿದ್ದ ಲಾ ಇದು. It is in accordance with law of conservation of energy. It is in accordance with law of conservation of energy. ಇದು ತಲೆಗಿರ್ಲಿ. So it's a favorite question my dear students, ತಲೆಗಿಟ್ಕೊಂಡಿರ್ರಿ. State and explain lens law will be a 3-mark question. Then name the law used to find the polarity.
E is equal to minus of n into d phi by dt, and this law is nothing but Lenz law. Correct? Then next question nodri, coil and magnet experiment ide, ಆಮೇಲೆ coil and coil experiment ide, right? So ಏನೇನ್ ಬರಿಬೇಕು, ಡಯಾಗ್ರಾಮ್ ಮ್ಯಾಂಡೇಟರಿ ಎರಡು ಕಡೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ನಾನು ನಾರ್ತ್ ಪೋಲ್ ತಗೊಂಡ್ ಬರ್ತೀನಿ, ತಗೊಂಡ್ ಬಂದಾಗ ಕಾಯಿಲ್ ಒಳಗೆ ಫ್ಲಕ್ಸ್ ಚೇಂಜ್ ಆಗಿ EMF ಇಂಡ್ಯೂಸ್ ಆಗುತ್ತೆ, ಅಥವಾ ಫ್ಲಕ್ಸ್ ಚೇಂಜ್ ಬಗ್ಗೆ ಹೇಳಿಲ್ಲ ಅಂದ್ರೂ ಎಕ್ಸ್ಪೆರಿಮೆಂಟ್ ಡಿಸ್ಕ್ರೈಬ್ ಮಾಡಿದ್ರೆ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್ ಹಿಯರ್. And there will be deflection in the galvanometer, and when opposite pole is introduced, the deflection will be in opposite side. Point wise baradrunu you will get full marks. Same with the coil and coil experiment, diagram mandatory. Explain it in 2 or 3 sentences. Again a very good 3-mark question. Okay, let us proceed now. Mention the factors on which mutual induction depends. Say this is first coil, say this is second coil. So mutual induction depends on what? It depends on orientation. Point number 1, it depends on orientation, number of turns in the coil. Okay, then any 2 points will serve the purpose here. On what factors does coefficient of self-induction and coefficient of mutual induction depends upon? So coefficient of self-induction ತಗೊಂಡ್ರಿ ಅಂತಂದ್ರೆ L is equal to mu naught n square into A divided by small l, ಇದರ ಮೇಲೆ ಬರೀತೀರಿ. And mutual induction M is equal to mu naught into n1 into n2 into A divided by L, ಇದನ್ನ ಬರೀತೀರಿ. So ಇದನ್ನ ನೀವು ಆನ್ಸರ್ ಮಾಡಿದ್ರೆ ಸಾಕಿಲ್ಲ. Then eddy currents ಮೇಲೆ ಪೂರ್ತಿ ಸೆಕ್ಷನ್ ಇದೆ, ಇದು ಒಂದೊಂದಾಗೆ ನೋಡ್ಕೋ ತಗೋಣಂತೆ. ಬಲ್ಕ್ ಕಂಡಕ್ಟರ್ ಅಂದ್ರೆ ಮೆಟಾಲಿಕ್ ಮಾಸ್ ಒಳಗೆ ಇಂಡ್ಯೂಸ್ ಆಗುವಂತ ಸರ್ಕ್ಯುಲರ್ ಕರೆಂಟ್ಸ್ ಗೆ ನಾವು, ಓಕೆ, ಮೆಟಾಲಿಕ್ ಮಾಸ್ ಅಲ್ಲಿ ಇಂಡ್ಯೂಸ್ ಆಗುವಂತ ಸರ್ಕ್ಯುಲರ್ ಕರೆಂಟ್ ಗೆ ನಾವು ಎಡ್ಡಿ ಕರೆಂಟ್ ಅಂತೀವಿ. ಸೊ ಇದು ಬಾರಿ ಇಂಪಾರ್ಟೆಂಟ್ ಇದೆ. ಎಡ್ಡಿ ಕರೆಂಟ್ಸ್ ಆರ್ ಅನ್ಡಿಸೈರಬಲ್, ಯಾಕಂದ್ರೆ ದೇ ಪ್ರೊಡ್ಯೂಸ್ ಹೀಟಿಂಗ್ ಎಫೆಕ್ಟ್ ಅಂಡ್ ಡ್ಯಾಂಪಿಂಗ್ ಎಫೆಕ್ಟ್, ಇವೆರಡು ಬರೀಬೇಕು. ದೆನ್ ಅಪ್ಲಿಕೇಶನ್ಸ್ ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಎಕ್ಸೆಟ್ರಾ, ಅವನಷ್ಟು ಬರೆದ್ರೆ ಸಾಕು. ದೆನ್ ಹೌ ಕ್ಯಾನ್ ಎಡ್ಡಿ ಕರೆಂಟ್ ಬಿ ಮಿನಿಮೈಸ್ಡ್? ಓಕೆ, ಈ ರೀತಿ ಮೆಟಾಲಿಕ್ ಪ್ಲೇಟ್ಸ್ ಇತ್ತು ಅಂತ ತಿಳ್ಕೊಡ್ರಿ, ಹಿಂಗ್ ಸ್ಲೈಸ್ ಮಾಡ್ಕೋಬೇಕು ಅದನ್ನ. ಒಂದು ದೊಡ್ಡ ಪ್ಲೇಟ್ ಇತ್ತು ಅಂತ ತಿಳ್ಕೊಡ್ರಿ ಈ ರೀತಿ. ಓಕೆ, ಇದನ್ನ ಸ್ಲೈಸ್ ಮಾಡ್ಕೋತಾ ಹೋಗ್ತಾರ, ಆವಾಗ ಎಡ್ಡಿ ಕರೆಂಟ್ ರೆಡ್ಯೂಸ್ ಆಗ್ಕೋತಾ ಬರುತ್ತೆ. ದೆನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಸಿಂಪಲ್, ಫ್ಲಕ್ಸ್ phi is equal to BA cos theta ದಿಂದ ಸ್ಟಾರ್ಟ್ ಮಾಡ್ರಿ. ಓಕೆ, ಫ್ಲಕ್ಸ್ phi is equal to ನಾವು B into area is nothing but L into X, ಇದನ್ನ ತಗೊಂಡು ಒಂದು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಹಾಕಿದ್ರಿ ಅಂದ್ರೆ will get the answer. Okay, ಬೇಕಂದ್ರೆ ಕಾಪಿ ಮಾಡಿ, ಎವ್ರಿ ನೋಟ್ಸ್ ವಿಲ್ ಹ್ಯಾವ್ ಇಟ್. ಓಕೆ, ಸಿನಾಪ್ಸಿಸ್ ಒಳಗೆ ನಾನು ಡಿಸ್ಕಸ್ ಮಾಡಿರ್ತೀನಿ, ಹಿಂಗಾಗಿ ಇಲ್ಲಿ ಆನ್ಸರ್ಸ್ ಹೆಂಗ್ ಬರೀಬೇಕು ಅಂತ ಬರೆದ್ರೆ ಸಾಕು. ಒನ್ಸ್ ಅಗೇನ್ ಡಯಾಗ್ರಾಮ್ ಇರಲೇಬೇಕು, ರೈಟ್? ಆಮೇಲೆ ಒಂದೆರಡು ಸ್ಟೆಪ್ ಬರೆದ್ರೆ ಸಾಕು. ಜನರಲಿ ಇಟ್ ಈಸ್ ಫಾರ್ 3 marks. ಓಕೆ, ಬಟ್ ದ ಟ್ರೆಂಡ್ ಈಸ್ ದಟ್ ಯು ಕ್ಯಾನ್ ಗೆಟ್ ಇಟ್ ಫಾರ್ 5 marks ಆಲ್ಸೋ. ಓಕೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇದು ಪೊಟೆನ್ಶಿಯಲ್ ಎನರ್ಜಿ ಆಫ್ ಇದು ಸೆಲ್ಫ್ ಇಂಡಕ್ಟರ್, ಅಂದ್ರೆ ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ U is equal to half L/I², ಇದನ್ನ ಡಿರೈವ್ ಮಾಡಬೇಕು. ಸೊ ಹೆಂಗ್ ಯೂಸ್ ಮಾಡ್ತೀರಿ? ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ is equal to E into I. What is E into I? It is nothing but dissipation of power. ಅಲ್ಲಿಂದ ಶುರು ಮಾಡಿ ಸೆಲ್ಫ್ ಇಂಡಕ್ಷನ್ ಈಕ್ವೇಶನ್ ಹಾಕಿ ಇಂಟಿಗ್ರೇಟ್ ಮಾಡಿದ್ರಿ ಅಂದ್ರೆ U ಬರುತ್ತೆ. ಓಕೆ, ದೆನ್ ಸಿ ನಾ ಇದ್ರ ಬಗ್ಗೆ ಈಗ ಡೀಟೇಲ್ ಆಗಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅದು ಸಿನಾಪ್ಸಿಸ್ ಒಳಗೆ ಇದನ್ನ ಡಿರೈವ್ ಮಾಡ್ತೀನಿ. ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಟು ಬಿ ಕ್ವಶನ್ ನಂಬರ್ 29. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಒನ್. ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಇಟ್. So draw a neat label diagram. You have the diagram here. Okay, principle ಏನಿದೆ? Electromagnetic induction. Construction and working, ಇದನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕು. Say rectangular plate is mounted between two poles of a magnet, a bar magnet. Okay, ಇದು ಹಿಂಗ್ಯಾಕೆ ಆಪೋಸಿಟ್ ಪೋಲ್ಸ್ ನಾಗ ಇರ್ತದೆ, ಫ್ಲಕ್ಸ್ ಮ್ಯಾಕ್ಸಿಮಮ್ ಬರ್ಲಿ ಅಂತ ಮಾಡಿರ್ತಾರೆ, ಅವನಷ್ಟು ಬರೆದ್ರೆ ಸಾಕು. ಥಿಯರಿ ಆಫ್ AC ಜನರೇಟರ್ ಅಂದ್ರೆ ಏನ್ ಹೇಳ್ತೀರಿ? ಹೌ ಡಸ್ ಇಟ್ ವರ್ಕ್? ಓಕೆ, ಸೊ ನೀವು ಯಾವಾಗ ಟಾರ್ಕ್ ಅಂದ್ರೆ ತಗೋತದಿದ್ದು ತಿರುಗಿ EMF ಇಂಡ್ಯೂಸ್ ಆಗ್ತದೆ ಅಂತ ಬರೆದ್ರೆ ಸಾಕು. ವಾಟ್ ಇಸ್ ಅನ್ AC ಜನರೇಟರ್? ಇಟ್ಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ EMF. E is equal to E0 sin omega t ಡಿರೈವ್ ಮಾಡಬೇಕು. ಅದ್ರ ಜೊತೆಗೆ ಕರೆಂಟ್ ಅದ್ ಕೇಳಿದ ಅಂದ್ರೆ I is equal to I0 sin omega t ಡಿರೈವ್ ಮಾಡಬೇಕು. ಪೇಪರ್ ಒಳಗೆ E0 is equal to NBA omega and I0 is equal to E0 by R. ಇದು ನಿಮ್ ತಲೆಯಾಗಿರ್ಲಿ, ಇದು ಬೇಕು. Okay students, so for 1 mark question
2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ ಅಂಡ್ 5 ಮಾರ್ಕ್ ಕ್ವಶನ್ ಇದಷ್ಟು ಈ ಶೀಟ್ ಒಳಗಿದೆ. ಸೊ ಅರೌಂಡ್ 75 ಅಥವಾ 90% ಹಿಡೀರಿ. 1 ಮಾರ್ಕ್ ಕ್ವಶನ್ ಕ್ಯಾನ್ ವೇರಿ, ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ರಿಮೈನ್ ಸೇಮ್. Typical 1 mark questions I will be uploading them as soon as possible. Okay, thanks for the response by the way. ಭಾಳ ಮಂದಿ ಹುಡುಗರು ಸರ್ ಇನ್ನೂ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಿದ್ರಿ. ಗುಡ್, ಖುಷಿ ಆಯ್ತು ನನಗೆ. ರೈಟ್, in any case if you have doubts, if you want to discuss anything, please let me know. Right, we have crossed 500 subscribers. Thank you all. ನಾ ಎಂದು ಅನ್ಕೊಂಡಿದ್ದಿಲ್ಲ ನನ್ನ ಕ್ಲಾಸಿಗೆ ಹಿಂಗಾಗ್ತದೆ ಅಂತ ಹೇಳಿ. ರೈಟ್, don't forget to subscribe, share with your friends. Okay, so thanks a lot. Right, ನನಗಂತೂ ಪರ್ಸನಲಿ ಭಾಳ ಖುಷಿ ಆಯ್ತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಿ, ಒಳ್ಳೆ ಕಮೆಂಟ್ಸ್ ಕೊಡ್ತಿದ್ರಿ. ನಾ ಏನಾದ್ರು ಸ್ಲೋ ಹೋಗ್ಬೇಕು ಅಂತಿತ್ತು ಅಂತ ತಿಳ್ಕೊಡ್ರಿ, ನೀವು ಕಮೆಂಟ್ಸ್ನಾಗ ಹಾಕ್ರಿ, ನಂಗೇನು ಬೇಜಾರಿಲ್ಲ ಸ್ಲೋ ಹೋಗ್ರಿ ಸರ್ ಅಂತ ಹೇಳಿ. ಆದ್ರೆ ವಿಡಿಯೋ ಆಬ್ವಿಯಸ್ಲಿ ಲೆಂತಿ ಆಗ್ತದೆ, ನಿಮ್ಮ ಟೈಮು ವೇಸ್ಟ್ ಆಗ್ತದೆ. ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಜಸ್ಟ್ ಗ್ಲಾನ್ಸ್ ಮಾಡ್ತಿದ್ದೀನಿ, ನಾ ಏನು ಥಿಯರಿ ತಗೊಂಡಿಲ್ಲ. ರೈಟ್, ಅಂಡ್ ನೀಟ್ ಪಾರ್ಟ್ 1 ಅನಾಲಿಸಿಸ್ಗೆ ಭಾರಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ನಾಳೆ ಪಾರ್ಟ್ 2 ಮಾಡ್ತೀನಿ, ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸೊ ಡೆಫಿನೆಟ್ಲಿ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಎಷ್ಟಾಗುತ್ತೋ ಅಷ್ಟು ಮಾಡೋಣಂತೆ. ರೈಟ್, nevertheless, please do subscribe, share with your friends. Okay, do like the video. Thank you.